ಬಿಜೆಪಿ ಆರ್ಎಸ್ಎಸ್ ಅನ್ನ ವಿಷ ಸರ್ಪಕ್ಕೆ ಹೋಲಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೋಟ್ಗಾಗಿ ಇಂತಹ ಕೆಟ್ಟ ಸ್ಥಿತಿಗೆ ಇಳಿಬಾರದು. ಖರ್ಗೆ ವಿರುದ್ಧ ಹೀಗೆ ಶಾಸಕ ಸುರೇಶ್ ಕುಮಾರ್ ಅವರು ಕಿಡಿಕಾರಿದ್ದಾರೆ. ಖರ್ಗೆ ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಆದರೆ ಮತಕ್ಕಾಗಿ ಇಂತಹ ಮಾತುಗಳನ್ನು ಆಡಬಾರದು. ಅವರಿಗೆ ಶೋಭೆ ತರುವಂತದ್ದಲ್ಲ ಇದು ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಜವಾಗ್ಲೂ ಕೂಡ ಘಾಸಿ ಆಗುತ್ತೆ ಇವರು ವೋಟ್ಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾರೆ ಅಂತ. ನೀವು ನಮಾಜ್ ಮಾಡುವಾಗ, ನಮಾಜ್ ಓದುವಾಗ ಮಧ್ಯೆ ಏನಾದರೂ ಕೂಡ ಒಂದು ವಿಷಪೂರಿತ ಹಾವು ಬಂದರೆ ನೀವು ನಮಾಜ್ನ ನಿಲ್ಲಿಸಿ ನೀವು ಆ ಹಾವನ್ನು ನೀವು ಸಾಯಿಸ್ಬಿಡ್ಬೇಕು. ಮುಂದೆ ಹೇಳ್ತಾರೆ RSS BJP वही सांप है, आप उन्हें नहीं मारोगे तो बचाओगे नहीं. RSS ಮತ್ತು BJP ಅದೇ ರೀತಿ ಒಂದು ಹಾವು, ಅದನ್ನು ನೀವು ಸಾಯಿಸದೇ ಇದ್ದರೆ ನೀವು ಹೇಗೆ ಬದುಕ್ತೀವಿ ಅಂತ. ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಷ್ಟು ದೀರ್ಘ ರಾಜಕಾರಣ ಮಾಡಿ ಇವತ್ತು ಈ ಮಟ್ಟಕ್ಕೆ ಇಳಿಯೋದು ಇದು ಪ್ರಚೋದನಾಕಾರಿ ಹೇಳಿಕೆ. ನಿಜವಾಗ್ಲೂ ಕೂಡ ಘಾಸಿ ಆಗುತ್ತೆ. ಬಿಜೆಪಿ ಆರ್ಎಸ್ಎಸ್ ಅನ್ನ ವಿಷ ಸರ್ಪಕ್ಕೆ ಹೋಲಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೋಟ್ಗಾಗಿ ಇಂತಹ ಕೆಟ್ಟ ಸ್ಥಿತಿಗೆ ಇಳಿಬಾರದು. ಖರ್ಗೆ ವಿರುದ್ಧ ಹೀಗೆ ಶಾಸಕ ಸುರೇಶ್ ಕುಮಾರ್ ಅವರು ಕಿಡಿಕಾರಿದ್ದಾರೆ. ಖರ್ಗೆ ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಆದರೆ ಮತಕ್ಕಾಗಿ ಇಂತಹ ಮಾತುಗಳನ್ನು ಆಡಬಾರದು. ಅವರಿಗೆ ಶೋಭೆ ತರುವಂತದ್ದಲ್ಲ ಇದು ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಜವಾಗ್ಲೂ ಕೂಡ ಘಾಸಿ ಆಗುತ್ತೆ ಇವರು ವೋಟ್ಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾರೆ ಅಂತ. ನೀವು ನಮಾಜ್ ಮಾಡುವಾಗ, ನಮಾಜ್ ಓದುವಾಗ ಮಧ್ಯೆ ಏನಾದರೂ ಕೂಡ ಒಂದು ವಿಷಪೂರಿತ ಹಾವು ಬಂದರೆ ನೀವು ನಮಾಜ್ನ ನಿಲ್ಲಿಸಿ ನೀವು ಆ ಹಾವನ್ನು ನೀವು ಸಾಯಿಸ್ಬಿಡ್ಬೇಕು. ಮುಂದೆ ಹೇಳ್ತಾರೆ RSS BJP वही सांप है, आप उन्हें नहीं मारोगे तो बचाओगे नहीं. RSS ಮತ್ತು BJP ಅದೇ ರೀತಿ ಒಂದು ಹಾವು, ಅದನ್ನು ನೀವು ಸಾಯಿಸದೇ ಇದ್ದರೆ ನೀವು ಹೇಗೆ ಬದುಕ್ತೀವಿ ಅಂತ. ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಷ್ಟು ದೀರ್ಘ ರಾಜಕಾರಣ ಮಾಡಿ ಇವತ್ತು ಈ ಮಟ್ಟಕ್ಕೆ ಇಳಿಯೋದು ಇದು ಪ್ರಚೋದನಾಕಾರಿ ಹೇಳಿಕೆ. ನಿಜವಾಗ್ಲೂ ಕೂಡ ಘಾಸಿ ಆಗುತ್ತೆ. ಬಿಜೆಪಿ ಆರ್ಎಸ್ಎಸ್ ಅನ್ನ ವಿಷ ಸರ್ಪಕ್ಕೆ ಹೋಲಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೋಟ್ಗಾಗಿ ಇಂತಹ ಕೆಟ್ಟ ಸ್ಥಿತಿಗೆ ಇಳಿಬಾರದು. ಖರ್ಗೆ ವಿರುದ್ಧ ಹೀಗೆ ಶಾಸಕ ಸುರೇಶ್ ಕುಮಾರ್ ಅವರು ಕಿಡಿಕಾರಿದ್ದಾರೆ. ಖರ್ಗೆ ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಆದರೆ ಮತಕ್ಕಾಗಿ ಇಂತಹ ಮಾತುಗಳನ್ನು ಆಡಬಾರದು. ಅವರಿಗೆ ಶೋಭೆ ತರುವಂತದ್ದಲ್ಲ ಇದು ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಜವಾಗ್ಲೂ ಕೂಡ ಘಾಸಿ ಆಗುತ್ತೆ ಇವರು ವೋಟ್ಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾರೆ ಅಂತ. ನೀವು ನಮಾಜ್ ಮಾಡುವಾಗ, ನಮಾಜ್ ಓದುವಾಗ ಮಧ್ಯೆ ಏನಾದರೂ ಕೂಡ ಒಂದು ವಿಷಪೂರಿತ ಹಾವು ಬಂದರೆ ನೀವು ನಮಾಜ್ನ ನಿಲ್ಲಿಸಿ ನೀವು ಆ ಹಾವನ್ನು ನೀವು ಸಾಯಿಸ್ಬಿಡ್ಬೇಕು. ಮುಂದೆ ಹೇಳ್ತಾರೆ RSS BJP वही सांप है, आप उन्हें नहीं मारोगे तो बचाओगे नहीं. RSS ಮತ್ತು BJP ಅದೇ ರೀತಿ ಒಂದು ಹಾವು, ಅದನ್ನು ನೀವು ಸಾಯಿಸದೇ ಇದ್ದರೆ ನೀವು ಹೇಗೆ ಬದುಕ್ತೀವಿ ಅಂತ. ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಷ್ಟು ದೀರ್ಘ ರಾಜಕಾರಣ ಮಾಡಿ ಇವತ್ತು ಈ ಮಟ್ಟಕ್ಕೆ ಇಳಿಯೋದು ಇದು ಪ್ರಚೋದನಾಕಾರಿ ಹೇಳಿಕೆ. ನಿಜವಾಗ್ಲೂ ಕೂಡ ಘಾಸಿ ಆಗುತ್ತೆ. ಬಿಜೆಪಿ ಆರ್ಎಸ್ಎಸ್ ಅನ್ನ ವಿಷ ಸರ್ಪಕ್ಕೆ ಹೋಲಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೋಟ್ಗಾಗಿ ಇಂತಹ ಕೆಟ್ಟ ಸ್ಥಿತಿಗೆ ಇಳಿಬಾರದು. ಖರ್ಗೆ ವಿರುದ್ಧ ಹೀಗೆ ಶಾಸಕ ಸುರೇಶ್ ಕುಮಾರ್ ಅವರು ಕಿಡಿಕಾರಿದ್ದಾರೆ. ಖರ್ಗೆ ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಆದರೆ ಮತಕ್ಕಾಗಿ ಇಂತಹ ಮಾತುಗಳನ್ನು ಆಡಬಾರದು. ಅವರಿಗೆ ಶೋಭೆ ತರುವಂತದ್ದಲ್ಲ ಇದು ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಜವಾಗ್ಲೂ ಕೂಡ ಘಾಸಿ ಆಗುತ್ತೆ ಇವರು ವೋಟ್ಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾರೆ ಅಂತ. ನೀವು ನಮಾಜ್ ಮಾಡುವಾಗ, ನಮಾಜ್ ಓದುವಾಗ ಮಧ್ಯೆ ಏನಾದರೂ ಕೂಡ ಒಂದು ವಿಷಪೂರಿತ ಹಾವು ಬಂದರೆ ನೀವು ನಮಾಜ್ನ ನಿಲ್ಲಿಸಿ ನೀವು ಆ ಹಾವನ್ನು ನೀವು ಸಾಯಿಸ್ಬಿಡ್ಬೇಕು. ಮುಂದೆ ಹೇಳ್ತಾರೆ RSS BJP वही सांप है,
आप उन्हें नहीं मारोगे तो बचाओगे नहीं. RSS ಮತ್ತು BJP ಅದೇ ರೀತಿ ಒಂದು ಹಾವು, ಅದನ್ನು ನೀವು ಸಾಯಿಸದೇ ಇದ್ದರೆ ನೀವು ಹೇಗೆ ಬದುಕ್ತೀವಿ ಅಂತ. ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಷ್ಟು ದೀರ್ಘ ರಾಜಕೀಯ ಮಾಡಿ, ರಾಜಕಾರಣ ಮಾಡಿ ಇವತ್ತು ಈ ಮಟ್ಟಕ್ಕೆ ಇಳಿಯೋದು ಇದು ಪ್ರಚೋದನಾಕಾರಿ ಹೇಳಿಕೆ. ನಿಜವಾಗ್ಲೂ ಕೂಡ ಘಾಸ್ಯ. ಬಿಜೆಪಿ RSS ಅನ್ನ ವಿಷ ಸರ್ಪಕ್ಕೆ ಹೋಲಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೋಟ್ಗಾಗಿ ಇಂತಹ ಕೆಟ್ಟ ಸ್ಥಿತಿಗೆ ಇಳಿಬಾರದು. ಖರ್ಗೆ ವಿರುದ್ಧ ಹೀಗೆ ಶಾಸಕ ಸುರೇಶ್ ಕುಮಾರ್ ಅವರು ಕಿಡಿಕಾರಿದ್ದಾರೆ. ಖರ್ಗೆ ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ, ಆದರೆ ಮತಕ್ಕಾಗಿ ಇಂತಹ ಮಾತುಗಳನ್ನು ಆಡಬಾರದು. ಅವರಿಗೆ ಶೋಭೆ ತರುವಂತದ್ದಲ್ಲ ಇದು ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಜವಾಗ್ಲೂ ಕೂಡ ಘಾಸ್ಯ ಆಗುತ್ತೆ. ಇವರು ವೋಟ್ಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾರೆ ಅಂತ. ನೀವು ನಮಾಜ್ ಮಾಡುವಾಗ, ನಮಾಜ್ ಓದುವಾಗ ಮಧ್ಯೆ ಏನಾದರೂ ಕೂಡ ಒಂದು ವಿಷಪೂರಿತ ಹಾವು ಬಂದರೆ ನೀವು ನಮಾಜ್ನ ನಿಲ್ಲಿಸಿ ನೀವು ಆ ಹಾವನ್ನು ನೀವು ಸಾಯಿಸ್ಬಿಡ್ಬೇಕು. ಮುಂದೆ ಹೇಳ್ತಾರೆ, RSS BJP वही सांप है, आप उन्हें नहीं मारोगे तो बचाओगे नहीं. RSS ಮತ್ತು BJP ಅದೇ ರೀತಿ ಒಂದು ಹಾವು, ಅದನ್ನು ನೀವು ಸಾಯಿಸದೇ ಇದ್ದರೆ ನೀವು ಹೇಗೆ ಬದುಕ್ತೀವಿ ಅಂತ. ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಷ್ಟು ದೀರ್ಘ ರಾಜಕೀಯ ಮಾಡಿ, ರಾಜಕಾರಣ ಮಾಡಿ ಇವತ್ತು ಈ ಮಟ್ಟಕ್ಕೆ ಇಳಿಯೋದು ಇದು ಪ್ರಚೋದನಾಕಾರಿ ಹೇಳಿಕೆ. ನಿಜವಾಗ್ಲೂ ಕೂಡ ಘಾಸ್ಯ. ಬಿಜೆಪಿ RSS ಅನ್ನ ವಿಷ